ಸಚಿವ ಸ್ಥಾನ ವಂಚಿತ ಮಂಕಾಳು ವೈದ್ಯಗೆ ಸ್ಥಾನಮಾನ ಸಿಕ್ಕಿದೆ. ವಿಧಾನಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳು ವೈದ್ಯ ಹೆಸರು ಅಂತಿಮಗೊಳಿಸಿದ ಹೈಕಮಾಂಡ್. ಈ ಹಿಂದೆ ಆ ಸ್ಥಾನ ಬೇಡ ಅಂದಿದ್ದ ಮಂಕಾಳು ವೈದ್ಯ ಮನವೊಲಿಸಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು. ನಾಳೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಹೀಗಾಗಿ ಸಿಎಂ ಜೊತೆ ಮಂಕಾಳು ವೈದ್ಯ ಚರ್ಚೆಯನ್ನು ನಡೆಸಿದ್ದಾರೆ. ಸಚಿವ ಸ್ಥಾನ ವಂಚಿತ ಮಂಕಾಳು ವೈದ್ಯಗೆ ಸ್ಥಾನಮಾನ ಸಿಕ್ಕಿದೆ. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳು ವೈದ್ಯ ಈಗ ಅವರಿಗೆ ಸ್ಥಾನಮಾನ ಕೊಡೋದಕ್ಕೆ ಮುಂದಾಗಿರೋದು. ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅವರನ್ನು ಮಾಡಿ ಅಂತೇಳಿ. ಹೀಗಾಗಿ ನನಗೆ ಆ ಸ್ಥಾನ ಬೇಡ ಅಂತ ಹೇಳಿದರು. ಇಲ್ಲ, ಅವರೀಗ ಉಪಸಭಾಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಚುನಾವಣೆ ನಡೆಯುತ್ತೆ. ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಅವರ ಹೆಸರನ್ನು ಆಯ್ಕೆ ಮಾಡಿರೋದು. ವಿಧಾನಸಭೆಯ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳು ವೈದ್ಯ ಅವರ ಹೆಸರನ್ನು ಪ್ರಸ್ತಾಪ ಮಾಡಲಾಗಿದೆ. ಅಂತಿಮಗೊಳಿಸಿ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿರೋದು. ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ ನಡೆಯಲಿದೆ. ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಕೂಡ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಚಿವ ಯತೀಂದ್ರ ಸೇರಿ ಪ್ರಮುಖರು ಸಾಥ್ ಕೊಡಲಿದ್ದಾರೆ. ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ ನಡೆಯಲಿದೆ. ನಮ್ಮ ಇಷ್ಟಕ್ಕಿಂತಲೂ ಮುಖ್ಯವಾಗಿ ನಮ್ಮ ಪಕ್ಷ ಏನು ಆದೇಶ ಮಾಡುತ್ತೆ ಅದರಂತೆ ನಾವು ಕೆಲಸ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ಇವತ್ತು ಈ ಒಂದು ಉಪಸಭಾಪತಿ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಪಕ್ಷದ ಅಧ್ಯಕ್ಷರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ಹಾಗೂ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಮತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ವೇಣುಗೋಪಾಲ್, ಆಮೇಲೆ ಸುಕುಮಾರ್, ರಣದೀಪ್ ಸುರ್ಜೇವಾಲಾ ಮತ್ತು ವಿಶೇಷವಾಗಿ ನಮ್ಮ KPCC ಅಧ್ಯಕ್ಷರಾದಂಥ ನಮ್ಮ ಹರಿಪ್ರಸಾದ್ ಜಿ, ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಜಿ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜಿ, ಎಲ್ಲವೂ ಸೇರಿ ಇವತ್ತು ದಿವಸ ನನ್ನನ್ನು ಅಲ್ಲಿಗೆ ಆಯ್ಕೆ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮೆಲ್ಲ ಸದಸ್ಯರು ನನಗೆ ಅನುಮೋದನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಸಭಾನಾಯಕರು ಯತೀಂದ್ರ ಅವರು ಬಂದರೆ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಖ್ಯಮಂತ್ರಿಗಳು ಸಹ ಬಂದು ನಮ್ಮ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಮತ್ತು ಮಹಿಳೆಯರಾದಂಥ ನಮ್ಮ ಮುನಿಯಪ್ಪ ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಕೃತಜ್ಞತೆಗಳು ಸಲ್ಲಿಸ್ತೇನೆ. ಒಟ್ಟಾರೆಯಾಗಿ ಎಲ್ಲ ನನ್ನ ಹಿರಿಯರು, ನನ್ನ ಪಕ್ಷದ ಹಿರಿಯರು ನನಗೆ ಆಶೀರ್ವಾದವನ್ನು ಮಾಡಿ ಇವತ್ತು ಸ್ಥಾನವನ್ನು ತಗೊಂಡಿದ್ದಾರೆ. ನಾನು ನಿಶ್ಚಿತವಾಗಿಯೂ ಅವರ ನಿರೀಕ್ಷೆಗೆ ತಕ್ಕಂಗೆ ಕೆಲಸವನ್ನು ಮಾಡುವಂಥ ಎಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ನಾಳೆ ಚುನಾವಣೆ ನಡೆಯುತ್ತೆ ಉಪಸಭಾಪತಿ ಹಾಗೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ. ಮಂಕಾಳು ವೈದ್ಯವರನ್ನು ಮನವೊಲಿಸುವಂಥ ಪ್ರಯತ್ನ ಹೇಗೆ ನಡೀತು? ಉಮಾಶ್ವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಲಾಗಿ ಫೈನಲ್ ಕೂಡ ಆಗಿದೆ. ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಓವರಾಲ್ ಏನಾಯಿತು ಅಂತ ಮಾಹಿತಿ ಕೊಡೋದಾದ್ರೆ? ನಾಗೇಂದ್ರ ಬಾಬು, ಕ್ಯಾಬಿನೆಟ್ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಸಚಿವ ಸ್ಥಾನದ ಏನು ಹೈಕಮಾಂಡ್ ಕಳಿಸಿದಂತಹ ಪಟ್ಟಿಯಲ್ಲಿ ಮಂಕಾಳು ವೈದ್ಯ ಅವರ ಹೆಸರು ಇತ್ತು. ಕೊನೆ ಗಳಿಗೆಯಲ್ಲಿ ಬದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ಅವರ ಹೆಸರನ್ನು ಕೈ ಬಿಡಲಾಗಿತ್ತು. ಮುಂದೊಮ್ಮೆ ಆ ಒಂದು ಅಸಮಾಧಾನ, ಬೇಸರದಿಂದ ಹೊರನಡೆದಂಥ ಮಂಕಾಳು ವೈದ್ಯ ಅವರು ಸಾಕಷ್ಟು ಬೇಸರದಲ್ಲಿದ್ದರು. ಇದು ಪಕ್ಷದ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸಾಗಿತ್ತು. ಸೇಮ್ ಟೈಮ್ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥ ಎಸ್ ಪೊನ್ನಣ್ಣವರು ಕೂಡ ಅವರನ್ನು ಕೂಡ ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿತ್ತು. ಮತ್ತೊಂದು ಕಡೆಗೆ ಈ ಎಲ್ಲ ವಿಚಾರಗಳನ್ನು ಕೂಡ ಈ ಸಣ್ಣ ಸಣ್ಣ ಅಸಮಾಧಾನ ಏನಿತ್ತು ಅದನ್ನು ಸರಿಪಡಿಸುವಂಥ ದೃಷ್ಟಿಕೋನದಲ್ಲಿ ಎಸ್ ಪೊನ್ನಣ್ಣವ್ರನ್ನ ಈಗ CM ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು. ಆ ಸ್ಥಾನಕ್ಕೆ ಮಂಕಾಳು ವೈದ್ಯ ಅವರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಅಂತಿಮವಾಗಿ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಉಪಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಮಂಕಾಳು ವೈದ್ಯ ಅವರು ಒಪ್ಪಲಿಲ್ಲ. ಬೇಸರ, ನನಗೆ ಬೇಡ ಈ ಸ್ಥಾನ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಮತ್ತೆ ಮುಂಗಾರು ಅಧಿವೇಶನ ಪ್ರಾರಂಭವಾದ ಮೊದಲ ಇತ್ತು
ವಿಧಾನಸಭೆಯ ಮೊಗಸಾಲೆಯಲ್ಲೇ ಕೂತು ಬೇರೆ ಬೇರೆ ಶಾಸಕರ ಜೊತೆಗೂ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ರು. ಆ ಒಂದು ಬೇಸರವನ್ನು ಕೂಡ ಇಟ್ಕೊಂಡಿದ್ರು. ಹೀಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರನ್ನು ಕರೆಸಿ ಮಾತುಕತೆಯನ್ನು ನಡೆಸಿ ಅವರನ್ನು ಮನವೊಲಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಮಂಕಾಳ ವೈದ್ಯ ಅವರು ಉಪಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳಿಗೆಲ್ಲ ಆಗಿರುವಂಥದ್ರಿಂದ ಬಹುತೇಕ ವಿಧಾನಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳ ವೈದ್ಯ ಅವರು ಹೆಸರು ಬಹುತೇಕ ಅವಿರೋಧ ಆಯ್ಕೆಯಾಗಂಥ ಸಾಧ್ಯತೆಗಳಿದ್ದಾವೆ. ಅತ್ತ ವಿಧಾನ ಪರಿಷತ್ಗೂ ಕೂಡ ಉಮಾಶ್ರೀ ಅವರು ಕೂಡ ಅವಿರೋಧ ಆಯ್ಕೆಯಾಗುವಂಥ ಎಲ್ಲ ಲಕ್ಷಣಗಳು ಇದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.